ನನ್ನ ಕಾಲಲ್ಲಿ ನನಗೆ ಒಂದು ಐಬು, ನಂಗಲ್ಲ ಜನರಲ್ ಆಗಿ ಹೇಳ್ತೀನಿ, ಕಾಲಲ್ಲಿ ನನಗೆ ಏನೋ ಒಂದು ಪೆಟ್ಟಾಗಿದೆ ಅಂತ ಇಟ್ಕೊಳ್ಳಿ. ಯಾವುದೋ ಒಂದರಿಂದ ನನಗೆ ನೋವು. ನಾನು ಒಬ್ಬ ಸ್ಪೋರ್ಟ್ಸ್ ಮೆನ್ನು, ಬೇಕಾಷ್ಟು ಕಡೆ ನಾನು ಸಾಧನೆಗಳನ್ನು ಮಾಡಿ ಕಪ್ಪುಗಳನ್ನು ಸರ್ಟಿಫಿಕೇಟ್ಗಳನ್ನು ತಗೊಂಡಂಥ ಒಂದು ವ್ಯಕ್ತಿ ಒಲಿಂಪಿಕ್ಕಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿದೆ. ಸಾಧ್ಯವೇ? ಪ್ರಶ್ನೆ ನಿಮ್ಮನ್ನು ಕೇಳ್ತಾ ಇದ್ದೀನಿ. ತೊಂದರೆಯನ್ನು ಅನುಭವಿಸಿಕೊಂಡಿರುವ ಒಬ್ಬ ಸ್ಪೋರ್ಟ್ಸ್ ಮೆನ್ನು ಒಲಿಂಪಿಕ್ಕಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನನಗೆ ಒಂದು ಅವಕಾಶವನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟಿದ್ದಾರೆ. ಸೆಲೆಕ್ಟ್ ಆಗಿಬಿಟ್ಟಿದ್ದೀನಿ. ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತನ್ನೋದಕ್ಕೋಸ್ಕರ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋದರೆ ಕಪ್ಪನ್ನು ಪಡೆಯಲು ಸಾಧ್ಯವೇ? ಭಾರತ ದೇಶಕ್ಕೆ ಒಂದು ಹೆಸರನ್ನು ತಂದುಕೊಡಲು ಸಾಧ್ಯವೇ? ಆ ವ್ಯಕ್ತಿಯ ಇಚ್ಛಾಶಕ್ತಿ, ಆತ್ಮವಿಶ್ವಾಸ ಸಂಪೂರ್ಣವಾಗಿ ಪಡ್ಕೊಂಡು ಹೋದ್ರೆ ಸಾಧ್ಯ ಇದೆ. ಇಚ್ಛಾಶಕ್ತಿ, ಆತ್ಮವಿಶ್ವಾಸ ಇದೆಲ್ಲ ಇರೋದಕ್ಕೆ ಸೆಲೆಕ್ಟ್ ಆಗೋ ಸ್ಥಿತಿಗೆ ನಾನು ಬಂದಿದ್ದೀನಿ. ಇಚ್ಛಾಶಕ್ತಿ, ಆತ್ಮವಿಶ್ವಾಸ ಇತ್ಯಾದಿ ಇತ್ಯಾದಿ ನನ್ನಲ್ಲಿ ಇದ್ದಿದ್ದಕ್ಕೆ ಇಷ್ಟು ಒಂದು ಉನ್ನತ ಮಟ್ಟವನ್ನು ಮುಟ್ಟುವ ಸ್ಥಿತಿ ಭಗವಂತ ನನಗೆ ಕೊಟ್ಟಿದ್ದ. ಆದರೆ ನನ್ನ ಕಾಲಲ್ಲಿರುವ ಪ್ರಾಬ್ಲಮ್ಮು, ನಾನು ಪರಿಣಿತಿ ಪಡೆದ ಕಾಂಪಿಟೇಟರ್ಸ್ ಜೊತೆಗೆ ಸೇರಿಕೊಂಡು ಕಪ್ಪನ್ನು ಗೆಲ್ಲಲು ಸಾಧ್ಯವೇ? ಇದು ಪ್ರಶ್ನೆ. ನನ್ನಲ್ಲಿ ಎಲ್ಲ ಇದೆ, ಆತ್ಮವಿಶ್ವಾಸ ಇದೆ, ಎಲ್ಲ ಇದೆ. ಕಾಲು ಸರಿ ಇಲ್ಲವೇ? ಏನು ಮಾಡಬೇಕು? ಕಾಲು ಸರಿ ಇಲ್ಲ ಅಂದರೆ ಕಾಲನ್ನು ಸರಿ ಮಾಡ್ಕೋಬೇಕು ಫಸ್ಟ್. ನೀವು ಅದು ಕೊಳತಿದೆಯೋ, ಹುಣ್ಣು ಆಗಿದೆಯೋ, ಕಟ್ಟಾಗಿದೆಯೋ, ಅದು ಏನು ಪ್ರಾಬ್ಲಮ್ಮು, ಹಣೆ ಬರವೋ, ಅದು ತಗ್ಗೆರ ಹತ್ರ ಹೋಗ್ಬಿಟ್ಟು ಅದನ್ನು ನೀವು ರಿಪೇರಿ ಮಾಡಿಕೊಂಡು ಅದನ್ನು ಸರಿಪಡಿಸ್ಕೊಂಡು ಆಮೇಲೆ ನೀವು ಅಲ್ಲಿ ಹೋಗಿ ಕಾಂಪಿಟೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಯೋಗ್ಯತೆ ಸಿಗುತ್ತೆ. ಆಲ್ರೆಡಿ ಇಷ್ಟು ದಿನ ನೀವು ಏನೇನು ಮಾಡಿದ್ದೀರೋ ಅದು ಲೆಕ್ಕಕ್ಕೆ ಬರೋದಿಲ್ಲ. ಪ್ರೆಸೆಂಟಲ್ಲಿ ಕಂಪೀಟ್ ಮಾಡೋ ಯೋಗ್ಯತೆಯನ್ನು ನಾನು ಕಳ್ಕೊಂಬಿಟ್ಟಿದ್ದೀನಿ. ಅದನ್ನು ನಾನು ತಿರುಗಿ ಪಡ್ಕೋಬೇಕು. ನಾನು ಏನಕ್ಕೆ ಈ ಎಕ್ಸಾಂಪಲ್ ನಿಮಗೆ ಹೇಳಿದೆ ಅಂದರೆ, ನಿಮ್ಮ ಮಾತಿನ ಪ್ರಕಾರ ಹಲವಾರು ವರ್ಷಗಳಿಂದ ನೀವು ಮಾನಸಿಕ ತೊಂದರೆಯನ್ನು ಅನುಭವಿಸಿದ್ದೀರ. ಆ 2-3 ವರ್ಷದಲ್ಲಿ ನೀವು ಏನು ಟ್ರೀಟ್ಮೆಂಟ್ ತಗೊಂಡ್ರಿ? ಸೈಕಾಟ್ರಿಸ್ಟ್ ಹತ್ರ ಹೋಗ್ಬಿಟ್ಟು ಆಂಟಿ ಡಿಪ್ರೆಸೆಂಟ್ ಟ್ಯಾಬ್ಲೆಟ್ಗಳು ಇತ್ಯಾದಿ ಇತ್ಯಾದಿ ಸರಿಪಡಿಸಿದ್ದಾರಾ? ಪ್ರಶ್ನೆ ಇಲ್ಲ. ನಿಮ್ಮ ಉತ್ತರ ಈವಾಗಲೂ ಕೆಲವು ಟೈಮಲ್ಲಿ ನನಗೆ ತೊಂದರೆ ಇದೆ. ತೊಂದರೆ ಜೊತೆಗೆ ಅಡಿಷನಲ್ ಆಸೆ ಸೃಷ್ಟಿಯಾಗಿದೆ. ಏನದು? ಮುಕ್ತಿಯನ್ನು ಪಡೆಯಲೇಬೇಕು. ಸರಿಯಾ ತಪ್ಪ? ಸರಿ. ಸಾಧ್ಯವೇ? ಕಪ್ಪನ್ನು ತಗೋಬೇಕು, ಕಾಂಪಿಟೇಷನಲ್ಲಿ ಗೆಲ್ಲಬೇಕು, ಚಾಂಪಿಯನ್ ಆಗಬೇಕು, ಆಸೆ, ನೀವು ಹೇಳಿದ ಆತ್ಮವಿಶ್ವಾಸ ಎಲ್ಲ ಇದೆ. ಆಗತ್ಯ ಆಗಲ್ವ? ಆಗಬಹುದಾ? ಸರಿಯಾ ತಪ್ಪ? ಆಸೆ ತಪ್ಪಲ್ಲ, ನೀವು ಮಾಡುತ್ತಿರೋ ಪ್ರಯತ್ನವೂ ತಪ್ಪಿಲ್ಲ, ಸಕ್ಸಸ್ಸು ಸಿಗಲ್ಲ. ಏನಪ್ಪ ಇವರು ನೆಗೆಟಿವ್ ಆಗಿ ಹೇಳ್ಬಿಟ್ರು, ಏನೋ ಒಳ್ಳೇದು ಮಾಡ್ತಾರೆ ಮುಂದೆ ಬಂದು ಕೂತ್ರೆ ದೊಡ್ಡ ಬಾಂಬನ್ನು ತೆಗೆದು ಹಾಕ್ತಾರಲ್ಲ. ಇಲ್ಲ, ನಿಮಗೆ ಯೋಗ್ಯತೆ ಇದೆ, ಮುಕ್ತಿಯನ್ನು ಪಡೆಯುವ ಯೋಗ್ಯತೆ ನಿಮಗೆ ಇದೆ. ಹುಟ್ಟಿಲ್ಲ ಸಾವಿಲ್ಲ ಅನ್ನೋ ಸ್ಥಿತಿಯನ್ನು ಪಡೆಯ ಯೋಗ್ಯತೆ ಪಡ್ಕೊಂಡಿದ್ದೀರ. ಆದರೆ ಆ ಯೋಗ್ಯತೆಯನ್ನು ಪಡೆಯೋ ಸಲುವಾಗಿ ನಿಮ್ಮಲ್ಲಿ ತಲೆ ಕೂದಲಿಂದ ಹಿಡಿದು ಕಾಲಿನ ಪಾದದಲ್ಲಿರೋ ಬೆಟ್ಟಲ್ಲಿರುವ ಉಗುರು ತನಕ ಪರ್ಫೆಕ್ಟಾಗಿ ಟ್ಯೂನಪ್ ಮಾಡಬೇಕು. ಆ ಟ್ಯೂನಪ್ ಮಾಡುವ ವಿದ್ಯೆಯೇ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇಲ್ಲಿ ಆಧ್ಯಾತ್ಮದಿಂದ
ಮಾನಸಿಕ ಒತ್ತಡವನ್ನು ಸರಿಪಡಿಸಲು ಸಾಧ್ಯವೇ?